ಸ್ನೇಹಿತರೆ ನೋಡಿ, ಇದೇ ಲ್ಯಾಂಡು. ಈ ಗ್ರೀನ್ ಹೌಸ್ ಇರೋದು ಪಾಲಿ ಹೌಸ್ ಅಂತಾರೆ ನೋಡಿ. ಈ ಕೂಚದ ಕಲ್ಲು ಇದೆಯಲ್ಲ, ಈ ಕೂಚದ ಕಲ್ಲು ಆ ಕಡೆ ಬಂದು ನೋಡಿ, ಅದು ಎಲ್ಲೋ ಕಲರ್ ಕಲ್ಲು ಕಾಣಿಸ್ತಾ ಇರೋದು ಕೂಚದ ಕಲ್ಲು ನೋಡಿ, ಅಲ್ಲಿವರೆಗೂ ಬರುತ್ತೆ. ಅದ್ರ ಬ್ಯಾಕ್ ಸೈಡು ಅಂದರೆ ಅದು ಮುಂದೆ ಇದೆಯಲ್ಲ ಲ್ಯಾಂಡು, ಆ ಮುಂದೆ ಇರೋ ಲ್ಯಾಂಡ್ ಬಂದು 2 ಎಕರೆ ಬರುತ್ತೆ. ಅದು ಸೇಲ್ ಮಾಡಿಬಿಟ್ಟಿದ್ದಾರೆ. ಅದು ಸೇಲ್ ಮಾಡಿ ಹತ್ತತ್ರ ಒಂದು 1.5 ಇಯರ್ ಆಯಿತು. ಸೇಮ್ ಲ್ಯಾಂಡ್ ಓನರು ಈ ಗ್ರೀನ್ ಹೌಸ್ ಇದೆಯಲ್ಲ, ಈ ಲ್ಯಾಂಡ್ ಓನರ್ದು ಟೋಟಲಾಗಿ ಒಂದು 15 ಎಕರೆ ಲ್ಯಾಂಡ್ ಬರ್ತಿವ್ರದ್ದು. ಅದರಲ್ಲಿ ಅವರು ಒಂದು ಸುಮಾರು ದಿನದಿಂದ ಒಂದು 2 ಎಕರೆ ಸೇಲ್ ಮಾಡಿಬಿಟ್ರು ನೋಡಿ. ಅವರು ಫೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಮುಂದೆಗಡೆ ಕಂಬ ಇದೆಯಲ್ಲ, ಆ ಮುಂದೆಗಡೆ ಕಂಬದ ಹತ್ರ 40 ಅಡಿ ರೋಡ್ ಬರುತ್ತೆ, ನಕಾಶೆ ರೋಡು, ಮಣ್ ರೋಡೆ. ಅದು ಆ ಲ್ಯಾಂಡ್ಗೆ ಆ ನಕಾಶೆ ರೋಡ್ ಅಂದರೆ ಮಣ್ ರೋಡ್ ಇದೆ ನೋಡಿ. ಆ ಕಡೆ ಒಂದು ಎಸ್ಟೇಟ್ ಇದೆ, ಈ ಕಡೆ ಒಂದು ಎಸ್ಟೇಟ್ ಇದೆ. ಸೊ ಲ್ಯಾಂಡ್ ಬಂದು ಇದು ಬರುತ್ತೆ ಎಕ್ಸಾಕ್ಟು 1 ಎಕರೆ ನೋಡಿ. ಇದು ಸ್ವಲ್ಪ ಈ ಗ್ರೀನ್ ಹೌಸಲ್ಲಿ ಮೊದಲು ಕ್ಯಾಪ್ಸಿಕಮ್ ಏನೋ ಹಾಕಿದ್ರು, ಕ್ಯಾಪ್ಸಿಕಮ್ ರೋಸು. ಸೊ ಬೆಳೆಲ್ಲ ರಿಮೂವ್ ಮಾಡಿದ್ದಾರೆ, ಬೆಳೆ ಏನೂ ಇಲ್ಲ. ಫುಲ್ಲು ಮಳೆ ಸ್ನೇಹಿತರೆ, ಒಳಗಡೆ ಎಲ್ಲ ಹೋಗೋಕ್ಕಾಗ್ತಾಯಿಲ್ಲ. ರೆಡ್ ಸಾಯಿಲ್ ಆಗಿರೋದ್ರಿಂದ ಮಣ್ಣಲ್ಲಿ ಕಾಲು ಊದ್ಕೊಳ್ಳುತ್ತೆ ನೋಡಿ. ಇದು ಈ ಲ್ಯಾಂಡ್ ಒಂದಿರ್ತೀನಿ, ಕಾರಮಣಿ ಅಂತ ಇದು. ಬಟ್ ಇದು ಈ ಲ್ಯಾಂಡ್ ಬಂದು ಈ ಫೆನ್ಸಿಂಗಿಂದ ಲೆಫ್ಟ್ ಸೈಡ್ ಎಡಭಾಗ ಬರುತ್ತೆ. ಈ ಲ್ಯಾಂಡಲ್ಲಿ ಫುಲ್ಲು ಗ್ರೀನ್ ಹೌಸ್ ಇದೆ. ಸೊ ಲ್ಯಾಂಡ್ ಬಂದು 1 ಎಕರೆ ಲ್ಯಾಂಡು. ಇನ್ ಕೇಸ್ ತೊಗೊಳ್ಳೋರು ಗ್ರೀನ್ ಹೌಸ್ ಸೇರಿ ಕೂಡ ತೊಗೋಬೋದು. ಇಲ್ಲ ಗ್ರೀನ್ ಹೌಸ್ ಬೇಡ ಅಂದರೆ ಪ್ಲೈನ್ ಲ್ಯಾಂಡ್ ಮಾತ್ರ ಕೊಡ್ತಾರೆ. ಆ ಗ್ರೀನ್ ಹೌಸ್ ಅವರು ಬಿಚ್ಕೊಳ್ತಾರೆ. ಅವರು ಅವ್ರದ್ದು ಲ್ಯಾಂಡ್ ಇದೆ, ಬೇರೆ ಲ್ಯಾಂಡು, ಅದಕ್ಕೆ ಅವರು ಫಿಕ್ಸ್ ಮಾಡ್ಕೋತಾರೆ ನೋಡಿ. 1 ಎಕರೆ ಈ ಲ್ಯಾಂಡ್ಗೆ, 1 ಎಕರೆ ಲ್ಯಾಂಡಿಗೆ ಬಂದು 30 ಅಡಿ ನಕಾಶೆ ರೋಡ್, FMB ಸ್ಕೆಚ್ ರೋಡ್ ಇದೆ. ಸೊ ಅವ್ರದ್ದು 15 ಎಕರೆ ಲ್ಯಾಂಡ್ ಆಗಿರೋದ್ರಿಂದ ಆ 15 ಎಕರೆ ಒಳಗಡೆ ಸ್ಕೆಚ್ ರೋಡು, ನಕಾಶೆ ರೋಡು ಪಾಸ್ ಆಗುತ್ತೆ. ಸೊ ಈ ಲ್ಯಾಂಡ್ವರೆಗೂ ಬಂದ್ಬಿಡುತ್ತೆ ರೋಡು, ನಕಾಶೆ ರೋಡು, ಅದೇನು ತೊಂದರೆ ಇಲ್ಲ ನೋಡಿ. ಲ್ಯಾಂಡ್ ನೋಡಿ, ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 250ರಿಂದ 300 ಮೀಟ್ರು. ಆ 300 ಮೀಟ್ರಲ್ಲಿ ತಾರ್ ರೋಡ್ ಬರುತ್ತೆ. ಸೊ ಈ ಲ್ಯಾಂಡ್ ಅನ್ನೋದು ಮೇಲ್ಗಡೆ ಮನೆಯೂ ಇದೆ. ಸೊ ಈ ಲ್ಯಾಂಡ್ ಸುತ್ತಲೂ ಊರಿದೆ ನೋಡಿ, ವಿಲೇಜ್ ಇದೆ, ತೋಟ ಮಾಡ್ತಕ್ಕಂಥ ಜಾಗ, ನೀರಾವರಿ ಜಾಗ ನೋಡಿ. ಶಾಮಂತಿಗೆ ಗಿಡ ಇದೆಯಲ್ಲ ಆ ಕಡೆಗೂ ಊರೇ. ಪ್ಲಸ್ ಈ ಮುಂಭಾಗ, ಈ ಮುಂದೆಗಡೆ ಅಂದರೆ ಮುಂದೆಗಡೆನೂ ಊರಿದೆ ನೋಡಿ ಸ್ನೇಹಿತರೆ. ಸಾಯಿಲೆಲ್ಲ ಇದೇ ಕಲರೇ, ಪ್ಯೂರ್ ರೆಡ್ ಸಾಯಿಲು. ಸೊ ಇವ್ರದ್ದೇ ಸೇಮ್ ಲ್ಯಾಂಡು, ಬಟ್ ನಕಾಶೆ ರೋಡ್ ಆಗಿರೋದ್ರಿಂದ, ಈ ಒಂದೇ ಲ್ಯಾಂಡ್ ಆಗಿರೋದ್ರಿಂದ ಇವ್ರು ಓಡಾಟ ಬಂದು ಈ ಮನೆಯವರು ಅಂದರೆ ಈ ಕುಟುಂಬದವ್ರು ಮಾತ್ರ ಓಡ್ತಾ ಇರೋದ್ರಿಂದ ಕ್ಲೀನ್ ಮಾಡಿಸಿ. ಇದು 30 ಅಡಿ ನಕಾಶೆ ರೋಡ್ ಇದು. ಸೊ ಲ್ಯಾಂಡ್ ತೊಗೊಳೋರಿಗೆ ದಾರಿ ನೀಟಾಗಿ JCB ಕ್ಲೀನ್ ಮಾಡಿಸಿ ಮಾರ್ಕ್ ಮಾಡಿಕೊಡ್ತಾರೆ. ಇದ್ರದ್ದು FMB ಸ್ಕೆಚ್ಚು ನಕಾಶೆ ಕೂಡ ಇದೆ. ರಸ್ತೆ 30 ಅಡಿದು. ನಿಮ್ಮ ರಿಜಿಸ್ಟರ್ ಆಗಬೇಕಾದ್ರೆ ಆ ನಕಾಶೆ ಕೂಡ ಕೊಡ್ತಾರೆ. ನಕಾಶೆ ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ತೊಗೊಳ್ಳೋರು. ಈ ಲ್ಯಾಂಡ್ವರೆಗೂ ದಾರಿ ಇದೆ. ಆಮೇಲೆ ಇದೆಲ್ಲ ನೀರಾವರಿ ಬೆಲ್ಟು ನೋಡಿ. ಎಲ್ಲ ಶಾಮಂತಿಗೆ ಗಿಡ, ರೋಸು, ನರ್ಸರಿ ಅದೇ ಜಾಸ್ತಿ ನೋಡಿ. ಅದು ವಿಲೇಜೇ, ಈ ಕಡೆ ಸುತ್ತು ವಿಲೇಜ್ ಇದೆ. ಆಮೇಲೆ ಈ ಗ್ರೀನ್ ಹೌಸ್ ಮಾಡಿರೋದ್ರಿಂದ ಇದು ಆ್ಯಕ್ಚುಲಿ ಅಂದರೆ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತಾರೆ, ಸಬ್ಸಿಡಿ ಲೋನು. ಸೊ ಸಬ್ಸಿಡಿ ಲೋನ್ ತೊಗೊಂಡಿರೋದ್ರಿಂದ ಅವ್ರು ಏನು ಮಾಡಿರ್ತಾರೆ ಅಂದರೆ ಒಂದು ಸಬ್ಸಿಡಿ ಇರುತ್ತೆ ಅದಕ್ಕೆ. ಸೊ ಲೀಗಲ್ ಅಂದರೆ ಪ್ರಾಪರ್ಟಿ ಬಂದು ಲೀಗಲ್ ಆಗಿದ್ದರೆ ಮಾತ್ರ ಬ್ಯಾಂಕಲ್ಲಿ ಲೋನ್ ಇಶ್ಯೂ ಮಾಡೋದು. ಸೊ ಈ ಪ್ರಾಪರ್ಟಿಗೆ ಅವರು ಅಂದರೆ ಹೊಸೂರು ಲಾಯರ್ ಕಡೆಯಿಂದ ಲೀಗಲ್ ಕೂಡ ತೊಗೊಂಡಿದ್ದಾರೆ. ಲೀಗಲ್ ಕಾಪಿನೂ ಇದೆ. ಲೀಗಲ್ ಕಾಪಿ ನೋಡ್ಬೋದು, ಇಲ್ಲ ಕ್ರಾಸ್ ಚೆಕ್ ಮಾಡ್ಕೋಬೋದು. ಪ್ರಾಪರ್ಟಿ ಎಲ್ಲ ಲೀಗಲ್ ಆಗಿದೆ ಸ್ನೇಹಿತರೆ ನೋಡಿ. ಇವ್ರದ್ದು ಮನೆ, ಆ ಲ್ಯಾಂಡ್ ಅನ್ನೋದು ಮನೆ ಪಕ್ಕನೇ 30 ಅಡಿ ರಸ್ತೆ, ಅದೆಲ್ಲರಿಗೂ ಮುಂದೆ ತಾರ್ ರೋಡು ನೋಡಿ. ಲೈಟ್ ಕಂಬ ಇದೆಯಲ್ಲ, ಈ ಕಡೆ ಮನೆ ಪಕ್ಕನೇ ಬರುತ್ತೆ ತಾರ್ ರೋಡು. ಈ ತಾರ್ ರೋಡಿಗೆ ಅಟ್ಯಾಚ್ ಆಗುತ್ತೆ ಈ 30 ಅಡಿ ಸರ್ಕಾರಿ ರಸ್ತೆ ನೋಡಿ. ಅದಾದರೆ ಆ ಹೊಂಗೆ ಮರದ ಹತ್ರನೇ ತಾರ್ ರೋಡ್ ಹೋಗುತ್ತೆ. ಮುಂದೆಗಡೆನೂ ವಿಲೇಜ್ ಇದೆ, ಈ ಕಡೆನೂ ವಿಲೇಜ್ ಇದೆ. ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ ಸ್ನೇಹಿತರೆ. ಅದು 1 ಎಕರೆ ಬರುತ್ತೆ, ಎಕ್ಸಾಕ್ಟ್ 1 ಎಕರೆ ಕೊಡೋದು. ಸೊ ಅವ್ರದ್ದೊಂದು 15 ಎಕರೆ ಲ್ಯಾಂಡ್ ಇದೆ. 15 ಎಕರೆಲಿ ಆಲ್ರೆಡಿ ಒಂದು 2 ಎಕರೆ ಸೇಲ್ ಮಾಡಿದ್ದಾರೆ. 1 ಎಕರೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 1 ಎಕರೆಗೆ ನಿಮಗೆ ಸಪ್ರೇಟ್ ಸರ್ವೆ ನಂಬರು, ನಕಾಶೆ ಸ್ಕೆಚ್ಚು ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಲೀಗಲ್ ಕಾಪಿ ಸಹ ಇದೆ ನೋಡಿ. ಪ್ರಾಪರ್ಟಿ ಬಂದು ವಿಸಿಟ್ ಮಾಡಿ, ಓನರು ಇಲ್ಲೇ ಇರ್ತಾರೆ. ನೀವು ಬಂದು ನೋಡಿಬಿಟ್ಟು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಬಿಟ್ಟು ರಿಜಿಸ್ಟ್ರಿಗೆ ಹೋಗ್ಬೋದು ಡೈರೆಕ್ಟಾಗಿ. ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಲೀಗಲ್ ಆಗಿರೋ ಪ್ರಾಪರ್ಟಿಗಳೇ ಸ್ನೇಹಿತರೆ.
ನಾನು ವೀಡಿಯೋ ಮಾಡೋದು. ಯಾಕಂದರೆ ನೀವು ಇಲ್ಲಿ ಬಂದು ನೋಡಿದಾಗೂ ನಾನು ಏನು ವೀಡಿಯೋ ಮಾಡಿರ್ತೀನೋ ಆ್ಯಸ್ ಇಟ್ ಈಸ್ ಪಿಕ್ಚರ್ ಇಲ್ಲೂ ಅದೇ ಥರ ಇರುತ್ತೆ ನೋಡಿ. ಲೊಕೇಶನ್ ಲ್ಯಾಂಡ್ ಬಂದು ಆ ಕಡೆ ಬರುತ್ತೆ. ಇದು 1 ಎಕರೆಗೆ ಸೇರಲ್ಲ, ಇದರಿಂದ ಹಿಂದಕ್ಕೆ ಹೋಗುತ್ತೆ, ಹಿಂದೆಗಡೆ ಬರುತ್ತೆ ಲ್ಯಾಂಡು. ಸೊ ಇವರೊಂದು 6-7 ಎಕರೆ ಗ್ರೀನ್ ಹೌಸ್ ಮಾಡಿದ್ದಾರೆ. ಸೇಮ್ ಸಾಯಿಲ್ ಎಲ್ಲ ಇದೇ ಥರ ಇರುತ್ತೆ, ಪ್ಯೂರ್ ರೆಡ್ ಸಾಯಿಲು. ಮಳೆ ಬಂದಿರೋದ್ರಿಂದ ಒಳಗಡೆ ಎಲ್ಲ ಹೋಗೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ, ಎಲ್ಲ ಉತ್ಬಿಟ್ಟಿದ್ದಾರೆ.